ಸ್ನೇಹಿತರೆ, KRS ಪಕ್ಷದ ಪರವಾಗಿ ನಡೀತಾ ಇರತಕ್ಕಂಥ ಒಂದು ಶ್ರದ್ಧಾಂಜಲಿ ಸಭೆ ಹಾಸನದಲ್ಲಿ ನೋಡ್ಬೋದು. ಇಲ್ಲಿ ಹಾಸನ ಹೇಮಾವತಿ ಸ್ಟ್ಯಾಚ್ಯೂ ಬಳಿ ನಡೀತಾ ಇದೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥದ್ದು. ಅಣ್ಣ ದಯವಿಟ್ಟು ಬರಬೇಕು, ಅಣ್ಣ ದಯವಿಟ್ಟು ಬನ್ನಿ. ಇದು ಮೊನ್ನೆ ತಾನೇ 11ನೇ ತಾರೀಕು ನಿಧನರಾದಂಥ ದಿವಂಗತ ಲಿಂಗರಾಜು ಅವರಿಗೆ ಶ್ರದ್ಧಾಂಜಲಿ ಕೋರೋದಕ್ಕೆ ಅಂತೇಳಿ ನಾವು ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಬಳಿ ಬಂದಿದ್ವಿ. ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನ ಇದಕ್ಕೆ ಒಂದು ಬೆಂಬಲ ನೀಡಿ ಈ ಸಭೆಯನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ದಯವಿಟ್ಟು ಈ ಒಂದು ನೋವಿನ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋದು ತೋಚ್ತಾ ಇಲ್ಲ. ಲಿಂಗರಾಜು ಅವರು ಮೂಲತಃ ಮಂಡ್ಯ ಜಿಲ್ಲೆ ಸೋಂಪುರ ಅಂತಕ್ಕಂಥ ಗ್ರಾಮದವರು. ಸೊ ಅವರು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡುವಾಗ ಅವರಿಗೆ ಯಾರ ಬೆಂಬಲವೂ ಕೂಡ ಸಿಗೋದಿಲ್ಲ. ಭ್ರಷ್ಟಾಚಾರ ವಿರೋಧಿ ಅಭಿಯಾನ ಅಂದರೆ ಇಲಾಖೆಯಲ್ಲಿ ಇದ್ದಾಗಲೇ ಲಂಚ ತೊಗೊಳ್ಳೋದಿಲ್ಲ, ಯಾರ ಹತ್ರ ಕಾಸು ತೊಗೊಳ್ಳೋದಿಲ್ಲ, ಬಡವರಿಗೋಸ್ಕರ ಕೆಲಸ ಮಾಡಬೇಕು ಅಂತಂದಾಗ ಅವ್ರಿಗೆ ಒಂದು ಸಪೋರ್ಟ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಅಬಕಾರಿ ಇನ್ಸ್ಪೆಕ್ಟರ್ ಹುದ್ದೆಯನ್ನು ತ್ಯಜಿಸಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರಿಕೊಳ್ತಾರೆ. ಅಲ್ಲಿಂದ ಅವರ ಒಂದು ಹೊಸ ಯುಗ ಆರಂಭವಾಗ್ತದೆ. ನೋಡ್ಬೋದು, ಇಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದ ಜನಸಾಮಾನ್ಯರು ಒಂದು ಒಗ್ಗಟ್ಟಾಗಿ ಸೇರಿಕೊಂಡಿದ್ದಾರೆ. ಶ್ರದ್ಧಾಂಜಲಿ ಸಭೆಗೆ ಇದು ಪ್ರಧಾನ ಕಾರ್ಯದರ್ಶಿಯವರಾದಂಥ ಮಧು ಅವರು ಹಾಗೂ ಉಳಿದ ಎಲ್ಲ ಸದಸ್ಯರುಗಳು ಇದಕ್ಕೆ ತಮ್ಮ ತನು ಮನ ಧನ ಅರ್ಪಿಸಿದ್ದಾರೆ. ಈ ಸಭೆಯಲ್ಲಿ ಯಶಸ್ವಿ ಆಗಬೇಕು ಅಂದರೆ ಪ್ರಮುಖವಾಗಿ ಇಲ್ಲಿ ಹಾಸನದ ಮಧು, ಉಮೇಶ್ ಬೆಳಗುಂಬ, ಜೊತೆಗೆ ಮಂಜುನಾಥ್, ಮಧು, ಚನ್ನಪಟ್ಟಣ, ಹಾಗೆ ಹಲವಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಉಪಹಾರ ತಗೊಂಡ್ರ. ಸೊ ಭಾಳಷ್ಟು ಜನ, ನಾವು ಒಂದು 5,000 ಜನ ಬರ್ತಾರೆ ನಾವು ನಿರೀಕ್ಷೆಯಲ್ಲಿದ್ವಿ ಕಾರ್ಯಕ್ರಮಕ್ಕೆ. ಒಂದು 100-200 ಜನ ಅಷ್ಟು ಸೇರಿದ್ದಾರೆ. ನಾಳೆ ಮತ್ತೆ ಮಂಡ್ಯದಲ್ಲಿ ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕಿದ್ದಕ್ಕೆ. ಈ ಒಂದು ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಏನು ಮಾಡ್ತಾಯಿದ್ದೀವಿ, ಜನರಿಗೆ ಉಪಯೋಗ ಆಗೋ ಕಾರ್ಯಕ್ರಮಗಳು, ಇದು ಜನಕ್ಕೆ ತಲುಪಬೇಕು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ನಾವೀಗ ಇರೋ ಲೊಕೇಶನ್ ಹಾಸನದ ಹಳೆಯ ಬಸ್ ಸ್ಟ್ಯಾಂಡ್. ಸೊ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಇರ್ತಕ್ಕಂಥ ಹೇಮಾವತಿ ಸ್ಟ್ಯಾಚ್ಯೂ ಬಳಿ ನಾವು ಈ ಒಂದು ಅನ್ನದಾನವನ್ನು ಕೂಡ ಏರ್ಪಡಿಸಿದ್ದೇವೆ.
ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಅಂತ ಲಿಂಗರಾಜ್ ಅವರು ಇಡೀ ಭಾರತದಲ್ಲಿ ನಡೆದಿರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇದೆ. ಈ ಅತ್ಯಾಚಾರ ಪ್ರಕರಣಗಳು ಕೋರ್ಟ್ನಲ್ಲಿ ಅತಿ ಬೇಗವಾಗಿ ವಿಲೇವಾರಿ ಆಗಬೇಕು. ನೊಂದಂಥ ಮಹಿಳೆಯರಿಗೆ ಸಾಂತ್ವನ ಸಿಗಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು. ಮಹಿಳೆಯರು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದು ಕಡಿಮೆ ಆಗಬೇಕು. ಗಂಡಸರಿಂದ ಮಹಿಳೆಯರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು ಅಂತ ಮನವಿ ಕೊಡಲಿಕ್ಕೆ ಮಂಗಳೂರಿನಿಂದ ಅವರು ಭಾರತದ ರಾಜಧಾನಿ ನವದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರ ಭವನಕ್ಕೆ ಪಾದಯಾತ್ರೆ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾರೆ 3 ತಿಂಗಳ ಹಿಂದೆ. ಆ ಪಾದಯಾತ್ರೆ ಹೊರಟಾಗ ಸುಮಾರು 12ರಿಂದ 15 ಜನರ ತಂಡ, ಅದರಲ್ಲಿ ಮಂಗಳೂರಿನ ಮೂಸಾ ಅನ್ನೋರು ಇರ್ತಾರೆ, ನಮ್ಮ ಲಿಂಗೇಗೌಡರು ಇರ್ತಾರೆ, KRS ಪಕ್ಷದ ಉಪಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಅವರೆಲ್ಲರೂ ಇರ್ತಾರೆ. ದುರ್ವಿಧಿ ಆ ಪ್ಲೇಟ್ನ ಇಲ್ಲಿ ಊಟ ಮಾಡಿದವ್ರ ಪ್ಲೇಟ್ನ ಇಲ್ಲಿ ಯಾರು ಇಡಬೇಡಿ, ಅಲ್ಲಿ ಡಸ್ಟ್ಬಿನ್ ಇದೆ ಅಲ್ಲಿಗೆ ಹಾಕಿ. ಸೊ ಅವರು ಮಂಗಳೂರಿನಿಂದ ಹೊರಟಂಥ ಪಾದಯಾತ್ರೆ ಅವರು ಗುಜರಾತ್ ರಾಜ್ಯದ ಭರೂಚ್ ಎಂಬಂಥ ಒಂದು ಜಿಲ್ಲೆ ಮಾರ್ಗವಾಗಿ ಸಾಗ್ತಾ ಇದ್ದಾಗ ಲಾರಿ ಒಂದು ದೊಡ್ಡ ಕಂಟೈನರ್ ಅವರಿಗೆ ಅಪಘಾತ ಮಾಡ್ತದೆ. ಸ್ಥಳದಲ್ಲೇ ಲಿಂಗರಾಜ್ ಅವರು ಮತ್ತು ಮಂಗಳೂರಿನ ಮೂಸಾ ಅವರು ನಿಧನರಾಗ್ತಾರೆ. ಸೊ ಹಾಗಾಗಿ ಆ ಸಾವನ್ನು ನಾವು ತಡ್ಕೊಳಕ್ಕಾಗಲಿಲ್ಲ. ಆ ಸಾವು ನಿಜವಾಗ್ಲೂ ಬಹಳ ಘೋರವಾದಂಥ ಸಾವು. ಅವ್ರಿಗಿನ್ನೂ 49 ವರ್ಷ ವಯಸ್ಸು. ಚಿಕ್ಕ ವಯಸ್ಸಿಗೆ ಅವರು ಸಾವನ್ನು ಅನುಭವಿಸ್ತಾರೆ. ಜೊತೆಗೆ ಅವರಿಗೆ 2 ಹೆಣ್ಮಕ್ಳಿರ್ತಾರೆ, ಅವ್ರಿಗೆ ವೈಫ್, ಅವರ ಪತ್ನಿ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಅಕಾಲಿಕ ಮೃತ್ಯು ಅಂತ ಏನು ಹೇಳ್ತೀವಿ, ಅವ್ರ ಸಾವನ್ನು ಇನ್ನೂ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಹಲೋ ರಾಘವ್, ಎಲ್ಲಿದ್ದೀರಾ? ಹೇಮಾವತಿ ಸ್ಟ್ಯಾಚ್ಯೂ ಹತ್ರ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಿದ್ದೀರಾ? ಪಾರ್ಕ್ ಫ್ರಂಟಲ್ಲಿ ಇದ್ದೀನಲ್ಲಪ್ಪ, ಎಲ್ಲಿದ್ದೀರಾ? ಇಲ್ಲಿ ಹೇಮಾವತಿ ಸ್ಟ್ಯಾಚ್ಯೂ ಇದೆ ನೋಡಿ. ಅಯ್ಯೋ, ಇದು ದೊಡ್ಡ ಇದು ಲ್ಯಾಂಡ್ ಮಾರ್ಕು ಹಾಸನಕ್ಕೆ, ಇದೇ ಗೊತ್ತಿಲ್ಲ ಅಂತಿರಲ್ಲ. ಪಾರ್ಕ್ ಗೇಟ್ ಇದೆಯಲ್ಲ ರಾಘವೇಂದ್ರ ಅವರೇ, ನೋಡಿದ್ರಾ? ಎರಡು ಮೊಬೈಲ್ ಇದೆ, 2 ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ, ನೋಡಿದ್ರಾ? ಹಾಂ, ಹೇಗಿದ್ದೀರಾ? ಬನ್ನಿ. ಹಾಂ, ಉಪಹಾರ ಹಾಂ, ಸ್ವಲ್ಪ ತಗೊಳ್ಳಿ. ನೀರು ಕೊಡ, ಇವ್ರಿಗೊಂದು ಲೋಟ ನೀರು ಕೊಡ. ಹಾಂ ಹಾಂ, ಇವಾಗ ಸ್ವಲ್ಪ ಮಾತಾಡಿದೆ, ಅವ್ರ ವಿಷಯನೇ ಮಾತಾಡಿದ್ರು. ಬಿಡು, ಒಂದು ಲೋಟ ಒಂದು ಕೊಡೋದು ಕರೆಕ್ಟಾಗಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ.
ಅಣ್ಣ ಯಾವ್ದು? ಇಡೀ ಕರ್ನಾಟಕದಲ್ಲಿ ನೀವು ಹಳೆ ಶಿಷ್ಯ ಸರ್. ಹೌದಾ ಬೇಡ, ನಮ್ಮ ಆಫೀಸಿಗೆ ಬಂದು ನಮ್ಮ ಮೇಲೆ ದಿನ ಜಗಳ. ಹೌದಾ ಬಹಳ ಹೇಗ? ಕಷ್ಟ ಶ್ರಮಜೀವಿ ಏಯ್, ಸಖತ್ ಹೋರಾಟ ಮಾಡಿ ಯಾವ್ದು ಏನು ನೀನ್ ನೋಡ್ಲೇ ಇಲ್ಲ, ನಿನ್ಗೇನು ಗೊತ್ತಿಲ್ವ ಅದು ಏನು ಹಾಕಿದ್ದೀನಿ ನಾನು ಬಂದಿಲ್ಲ, ಸ್ವಲ್ಪ ಬಿಸಿ ತಗೊಳ್ಳಿ ರಾಘವೇಂದ್ರ. ಅಯ್ಯೋ ಡೈಲಿ ಆಫೀಸ್ ಅಲ್ಲಿ ನನಗೆ ನಾನು ತಾಲೂಕು ಅಧ್ಯಕ್ಷ. ಹೌದಾ? ಭಾಳ ಅಂದ್ರೆ ಪ್ರೀತಿ ಏ ಬಾರಿ ಆಯ್ತಾ ಊಟ ಮಾಡಿದ್ರ ಗೌಡ್ರೆ? ಊಟ ಮಾಡಿದ್ರ ಆಯ್ತು. ನೋಡಪ್ಪ ಊಟ ಮಾಡಿದೇನಪ್ಪ. ಬಾಳೆಹಣ್ಣು ಸಿಪ್ಪೆ ಇಲ್ಲ ಹಾಕ್ಬಿಡಿ ಸರ್. ಬರ್ರ ಬೇಗ ಕಾಯ್ತಾ ಇದೀವಿ ಅವಾಗಿಂದ. ಬರ್ರಿ 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 ಪ್ಲೇಟ್ ಕೊಡ್ರಿ. ಏ ಬಾ ರಮೇಶ್ ಇದಕ್ಕೆ ಬಾ ಮಂಜು ಬಾ ಲವ್ ಬಾರ ಇಲ್ಲಿ ಬರ್ರಿ. ಸ್ವಲ್ಪ ತಿನ್ಕೊಳ್ಳೋ ಬಾ ಬಾರ. ಏನ್ ಬಾಡಿ ದರ್ಶನ್ ತರ ಇದೆಯಲ್ಲ. ಹಾ ಬಾ ಬಾ ಹೇಳ್ತಿ ಬಾ. ಶ್ರದ್ಧಾಂಜಲಿ ಸಭೆ ಹೋಗೋ ಇದು ಹಬ್ಬ ಇಟ್ಟು ಸ್ನೇಹಿತರೆ. ಇದುವರೆಗೂ ನಾನು ಏನು ಹೇಳಿದೆ ವಿಷಯಗಳು ಮತ್ತೆ ಮುಂದುವರಿಸ್ತೇನೆ. ಸೊ ನೋಡ್ಬೋದು ನೀವು ಇವಾಗ ಅಣ್ಣ ಜನ ಚೆನ್ನಾಗಿ ಸೇರ್ಕೊಂಡ್ರಿ ಈಗ. ತುಂಬಾ ಜನ ಇದೆ ನೋಡಿ. ಎಷ್ಟು ಇವತ್ತು ನಮ್ಮದು ಒಂದು ನಮ್ಮ ನಮ್ಮ ಲಿಂಗೇಗೌಡರ ಆತ್ಮಕ್ಕೆ ಶಾಂತಿ ಸಿಗುವಂತ ಕಾರ್ಯ ನಾವು ಮಾಡಿದ್ದಕ್ಕೆ ಜನಗಳು ಕೂಡ ನಮ್ಮ ಒಂದು ಪಕ್ಷದ ಲಿಂಗೇಗೌಡರ ಮೇಲೆ ಅಭಿಮಾನದಲ್ಲಿ ಹೌದು. ತುಂಬಾ ಜನ ಸೇರಿ ನಾವು ಇಷ್ಟೊಂದು ಇದು ಮಾಡಿದ ಅನ್ನದಾನ ನಮಗೊಂದು ಸಮಾಧಾನ ಆಯ್ತು. ನಾವು ಅಣ್ಣ, ಇಲ್ಲಿ ಬನ್ನಿ ಅಣ್ಣ, ಇಲ್ಲಿ ಬನ್ನಿ ಅಣ್ಣ. ಮಾಡಿದ ಕಾರ್ಯಕ್ರಮ ಅನ್ನೋದು ಹೌದು, ಒಂದು ಹೌದು. ನಾವು ಮಾಡಿದಂಥ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ನಮ್ಮ ಎಲ್ಲ ಸ್ನೇಹಿತರು, ಯಾಕೆಂದರೆ ಅನ್ನದಾನ ಅನ್ನೋದು ಸುಳ್ಳಿನ ಕೆಲಸ ಅಂದರೆ ಅಂಥ ಒಬ್ಬ ವ್ಯಕ್ತಿ ಇದಾಗಿದ್ದಕ್ಕೆ ಎಲ್ಲರೂ ಪಾಪ ಬಂದು ಕಂಬನಿ ಬಿಟ್ಟು ಇಂಥ ಒಬ್ಬ ವ್ಯಕ್ತಿ ನಮ್ಮ ಒಂದು ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಅಂತ ತುಂಬ ಸಾರ್ವಜನಿಕರು ನಮಗೆ ಒಕ್ಕೊರಲಿಂದ ಭಾರಿ ಎದ್ದೇಳಿದ್ರು. ಅವು ನಮಗೂ ಎಲ್ಲೋ ಒಂದು ಊರಲ್ಲಿ ಕರುಳು ಚುರುಕಂತು. ಆದರೂ ನಮ್ಮ ಲಿಂಗೇಗೌಡರು ನಮ್ಮ ಭಾರತ ಊರಿಗೆ ಪ್ರಯಾಣ ಮಾಡಿದ್ರು ಕೂಡ ಇವತ್ತು ನಮ್ಮ ಹೃದಯದಲ್ಲಿ ನಮ್ಮ ಆತ್ಮದಲ್ಲಿ ಎಂದೆಂದೂ ನೆಲೆಸಿರ್ತಾರೆ ಅಂತ ಈ ಭಾವನೆ ಮುಖಾಂತರ ಹೇಳಕ್ಕೆ ಇಷ್ಟೊಂದು ಜನಗಳು ಮತ್ತು ಎಲ್ಲ ನಮಗೆ ಸಹಕರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮ ಶುರುವಾದಾಗ ಅಣ್ಣ ಸ್ವಲ್ಪ ಜನ ಮಾತ್ರ ಇದ್ದು ಯಾಕೆ ಅನ್ಕೊಂಡ್ವಿ. ಇವಾಗ ನೋಡಿದ್ರೆ ನೋಡಿ ಪಾಪ ಎಷ್ಟು ಜನ, ಬಹಳಷ್ಟು ಜನ ನಮ್ಗೆ ಬೆಂಬಲ ಕೊಡ್ಲಿಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ. ಏನ್ ಹೇಳ್ತೀರಾ? ಇದು ಊಟಕ್ಕೆ ಬಂದಿವಿ ಅಂತ ಹೇಳಂಗಿಲ್ಲ. ಒಂದು ಕಾರ್ಯಕ್ರಮದ ಒಂದು ಹೌದು. ಅಂಬೇಗೌಡರು ಎಲ್ಲರಿಗೂ ಆಶ್ವಾಸನೆ ಕೊಟ್ಟು ನೀವು ಹಿಂಗ್ ಬೆಳೀರಿ ಅಂತ ಹೇಳಿದ್ರು. ಅದು ಅವರು ಒಂದು ಆಸೆ ತೀರ್ಸ್ಕೋಸ್ಕರ ಬಂದಿವಿ ಸರ್. ಲಿಂಗೇಗೌಡರು ಏನು ಈಗ ನಿಧನರಾಗಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನಗಳಲ್ಲಿ ಎಲ್ಲರೂ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಹೌದು. ಶಾಂತಿ ಆತ್ಮಕ್ಕೆ ಚಿರಶಾಂತಿ ಅವ್ರು ಇನ್ನೊಬ್ರು ಹುಟ್ಟು ಬರ್ಲಿ ಅಂತೇಳಿ ಮತ್ತೆ ಹುಟ್ಟಿ ಬರಲಿ ಅಂತ ನಿಮ್ಮ ಅಭಿಮಾನಕ್ಕೆ ನಾವು ತುಂಬಾ ಧನ್ಯವಾದ. ಇನ್ನು ಸಾವಿರ ಜನ, ಲಕ್ಷ ಜನ ಲಿಂಗರಾಜರುಗಳು ಮತ್ತೆ ಹುಟ್ಟಿ ಬರಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ರಾಘವೇಂದ್ರ ಅವರು? ಬರ್ತಾರೆ ಸರ್. ಅವರು ಸಮಾಜಕ್ಕೆ ಏನಪ್ಪ ಅಂದ್ರೆ 4 ಜನಕ್ಕೆ, ಸಾವಿರಾರು ಜನಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಸಾರ್ವಜನಿಕರು ಯಾವ ತರ ಬಾಳ್ಬೇಕು, ಯಾವ ತರ ಬದುಕಬೇಕು. ಮತ್ತೆ ಕೆಲವು ಅಧಿಕಾರಿಗಳು, ಕೆಲವು ಭ್ರಷ್ಟ ಅಧಿಕಾರಿಗಳು ಇರ್ತಾರಲ್ಲ, ಅಂಥವರಿಗೆ ಅವರು ಮಾರ್ಗದರ್ಶನ ಕೊಡ್ತಾ ಬಂದಿದ್ರು. ಸಮಾಜದಲ್ಲಿ ಬಡವರಿಗೆ ಅನ್ಯಾಯ ಮಾಡ್ತಾರಲ್ಲ ಜನಗಳು, ಅಧಿಕಾರಿಗಳು, ಅಂಥವ್ರ ವಿರುದ್ಧ ತುಂಬಾ ಹೋರಾಟ ಮಾಡಿದ್ರು ಅವರು. ಸಾರ್ವಜನಿಕರು ಯಾವ ತರ ಬಾಳ್ಬೇಕು ಅನ್ನೋದನ್ನ ಸಂದೇಶ ಕೊಟ್ಟಿದ್ದಾರೆ. ಅವ್ರು ಸತ್ತೋಗಿರ್ಬೋದು, ಸೊ ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳ್ತಾ ಇದ್ದೀರಾ? ಮಾದರಿಯಾಗಿ ಇದ್ರು ಅವರು ಸತ್ತೋಗಿರ್ಬೋದು. ಅವ್ರು ನಮ್ಮ ಆತ್ಮದಲ್ಲಿ ಈಗೂ ಇದ್ದಾರೆ. ಅವ್ರು ಸತ್ತೋಗಿದ್ದಾರೆ ಅಂದ್ರೆ ಜೀವಂತವಾಗಿ ಸತ್ತೋಗಿರ್ಬೋದು. ಸೊ ಅವ್ರು ಮಾಡಿರೋ ಕೆಲಸಗಳು ಇನ್ನು ನೀವುಗಳು ನಾವುಗಳು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು. ಈ ಇನ್ನ ಅಂತ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ರು ಕೆಲಸ, ಅದೇ ಕೆಲಸನ ನಾವು ಮುಂದುವರಿಸ್ತಾ ಅವ್ರ ರೂಪದಲ್ಲೇ ಹೋಗೋಣ ಸರ್. ಸೊ ಆಯ್ತು ರಾಘವೇಂದ್ರ ಅವರೇ, ಧನ್ಯವಾದಗಳು. KRS ಪಕ್ಷದ ಬಗ್ಗೆ ಒಂದು ಮಾತು ಕಡೆಗೆ. KRS ಪಕ್ಷ ಅಂದ್ರೆ ಇದು ಹೆಂಗಾಗಿದೆ ಅಂದ್ರೆ, ರಾಜಕಾರಣಿಗಳು ಒಂದು ಪಕ್ಷ ಹೆಂಗಿದೆ ಅಂದ್ರೆ ಪಕ್ಷನ ಬೆಳೆಯಕ್ ಬಿಡ್ತಾ ಇಲ್ಲ. ಯಾರು ಸಾರ್ವಜನಿಕರು ಪ್ರಾಮಾಣಿಕವಾಗಿ ಇರೋದೇ KRS ಪಕ್ಷದಲ್ಲಿ ಇರೋದು. ನೊಂದಂತ ಜನಗಳು ಮಾತ್ರ ಇಲ್ಲಿದ್ದಾರೆ. ಕರೆಕ್ಟ್ ಕರೆಕ್ಟ್. ಆದ್ರೆ ಇಲ್ಲಿ ನೋಡಿ, ಸಮಾಜದಲ್ಲಿ ಇಷ್ಟೊಂದು ಜನಗಳೆಲ್ಲ ಇದ್ದಾರೆ. ಅವ್ರಿಗೆ KRS ಪಕ್ಷದಲ್ಲಿ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಕುತ್ಕೊಂಡು ಮೊಬೈಲ್ ನೋಡ್ತಾರೆ ಅಷ್ಟೇ. ಆದ್ರೆ ಅದರಲ್ಲಿರೋ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಪೊಲೀಸ್ ಅಧಿಕಾರಿಗಳಿಂದವ, ಗೌರ್ಮೆಂಟ್ ಅಧಿಕಾರಿಗಳಿಂದವ, ನೊಂದಂತ ಜನಗಳು KRS ಪಕ್ಷದಲ್ಲಿ ಇದ್ದಾರೆ ಹೊರತು ಕಷ್ಟದಿಂದ ಯಾರು ಬೆಳಿತಾರೆ ಅವ್ರು ಮಾತ್ರ ಕಷ್ಟ ಸುಖ ಅನುಭವಿಸ್ತಾರೆ ಸರ್. ಆದ್ರೆ ಸುಖವಾಗಿರೋರು ಯಾರಿಗೂ KRS ಪಕ್ಷ ಬಗ್ಗೆ ಗೊತ್ತೇ ಇಲ್ಲ.
ಕಷ್ಟದಿಂದ ಯಾರು ಬಂದಿದ್ದಾರೆ, ಕೂಲಿನಲ್ಲಿ ಯಾರು ಮಾಡ್ತಾರೆ ಅಂತವರು KRS ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಮನನೊಂದಿರಂತ ಜನಗಳು ಹೆಚ್ಚು ಭಾಗ ಕೋರ್ಟು ಕಚೇರಿ ಹತ್ತದಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರಂತಾರೆ. ಖಂಡಿತ ಅದನ್ನ ತೋರಿಸ್ತಿದ್ದಾರೆ ಜನಗಳಿಗೆ. KRS ಪಕ್ಷ ಅಂತ ಬಂದು ಹುಟ್ಟಿದ್ಮೇಲೆ ಅಂತ ಜನಗಳು ಎಷ್ಟೋ ಜನ ಎಚ್ಚೆತ್ಕೊಂಡಿದ್ದಾರೆ. ಕಾನೂನಡಿ ಈ ತರನು ಇದೆಯಾ, ಕೆಲವು ಕಾನೂನಿನ ಮಾರ್ಗದರ್ಶನ ನೋಡಿ ಸರ್ ಯಾರು ಕೊಡ್ತಿರ್ಲಿಲ್ಲ. ಹೌದು, ಈ KRS ಪಕ್ಷ ಬಂದ್ಮೇಲೆ ಬಂದಿರೋದು. ಸೊ KRS ಪಕ್ಷದಿಂದ ಬಹಳಷ್ಟು ಬಡವರಿಗೆ, ಸೊ ದಮನಿತರಿಗೆ, ದೀನ ದಲಿತರಿಗೆ ಒಳ್ಳೇದಾಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ನಿಜವಾಗಿ ಸೈನಿಕರು ಅಂದ್ರೆ ಇವರೇ ನಮ್ಮ ನೋಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಸೈನಿಕರು ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ರಾಘವೇಂದ್ರ ಅವರು ಹೇಳ್ತಿದ್ದೀನಿ ಅಂದ್ರೆ ಕಾನೂನಿನ ಮೊರೆ ಹೋಗ್ತಾರೆ, ಕಾನೂನಿನ ಅರಿವನ್ನ ಮೂಡಿಸಿದ್ದಾರೆ. ಕೆಲವು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಭಯ ಪಟ್ಕೊಂಡು ಇವತ್ತು ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂದ್ರೆ ಈ ಪಕ್ಷದವರು ಧ್ವನಿ ಎತ್ತಿರೋ ಹೊತ್ತಿಗೆ ಕೆಲವು ನೋಡಿ ಅವರು ಕೋರ್ಟ್ ಒಳಗೆ ಬಂದು ನಿಂತ್ಕೊಂಡು ಮಾತಾಡಕ್ ಆಗದೇ ಇಲ್ಲ. ಕರೆಕ್ಟ್ ನಿಜ. ಎಲ್ಲರೂ ಬೀದಿಲಿ ನಿಂತ್ಕೊಂಡು ತಮ್ಮ ದಬ್ಬಾಳಿಕೆ ತೋರಿಸ್ತಾರೆ ಅಷ್ಟೇ ಬಿಟ್ರೆ, ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಬಿಟ್ರೆ, ನಿಜವಾಗಿಯೂ ಅವ್ರು ತಪ್ಪು ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಆಗ ಸ್ಟೇಷನ್ಗೂ ಬರಲ್ಲ, ಕೋರ್ಟ್ಗೂ ಬರಲ್ಲ. ಬರೀ ಅವರ ತೋಳ್ಬಲ ಪ್ರದರ್ಶನ ಮಾಡ್ತಾರೆ. ಏನಾಗಿದೆ ಅಂದ್ರೆ ಈಗ ಪಕ್ಷಗಳು ಇದಾವಲ್ಲ, ಈಗ ಕೆಲವು JDS ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಅಲ್ಲ. ಹೌದು, ಇವತ್ತು ಬೆಳಗ್ಗೆ ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲೂ ಕೂಡ ನಮಗೆ ಇದು ಶ್ರದ್ಧಾಂಜಲಿ ಸಭೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಲಿಲ್ಲ. ಬೆಳಿಗ್ಗೆ ಶ್ರದ್ಧಾಂಜಲಿ ಸಭೆ ಮಾಡ್ಲಿಕ್ಕೆ ಎಲ್ಲ ಕೇಳಿದ ನಂತರ ಅಷ್ಟೇ ಪೊಲೀಸ್ ಅವ್ರಿಗೆ ತಿಳಿಸ್ತೀವಿ ಅಂದ್ಮೇಲೆ ಕೊಟ್ರು. ಇದು ಬದಲಾಗಬೇಕು ಧೋರಣೆ. ಇವ್ರು ಬಿಡ್ತಿಲ್ವಲ್ಲ, ಊರೇ ಬಿಡ್ತಿಲ್ಲ, ಎಲ್ಲರೂ ಇವರೇ. ಅಣ್ಣ, 100 ಜನ ಬೇಕಾಗಿಲ್ಲ ನಮ್ಗೆ, 10 ಜನ ಬದಲಾಗ್ಲಿ ಸಾಕು. ಸಂಘಟನೆ ಇರುತ್ತೆ, ಪಕ್ಷ ಇರುತ್ತೆ. 250 ಜನ ಅಲ್ಲ, 250 ಜನ 10 ಜನ ಬದಲಾಗ್ಲಿ ನೋಡೋಣ, ಮಾಡೋಣ. ಅದೇ ನಮ್ ಕೆಲ್ಸ. ಏನ್ ಹೇಳಿ, ಈಗ ಮದುವೆ ಮಾಡ್ಕೊಂಡು ಆಗಿದೆ ಅಣ್ಣ, ಬಿಡಂಗಿಲ್ಲ ಹೆಂಡ್ತಿನ. ಹಂಗಾಗಿ ಏನೇ ಕಷ್ಟ ಬಂದ್ರು 10 ಜನದಲ್ಲಿ 8 ಜನ ಅಲ್ಲ, 3 ಜನ ನಮ್ಮ ಪಕ್ಷದ ಪರವಾಗಿ ನಿಂತ್ಕೊಳ್ಳಿ, ಬೆಂಬಲ ಕೊಡ್ಲಿ, ಅಷ್ಟೇ ಸಾಕು. 100 ಜನದ ಮೇಲೆ ನಾವು ನಂಬಿಕೆ ಇಟ್ಕೊಂಡಿಲ್ಲ. 3 ಜನ ಬರ್ಲಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಕೊಂಡು ಬರ್ಲಿ. ನಮ್ದು JCP ಪಕ್ಷಗಳಲ್ಲ. ಏನ್ ಹೇಳಿ, ಸೋಟ್ ಕೇಸ್ ಕೊಟ್ಟ ತಕ್ಷಣ ಇಲ್ಲಿಂದ ಅಲ್ಲಿಗೆ ಮರ್ಕೋತಿ ಆಟ ಆಡ್ತಾರಲ್ಲ ವಿಧಾನಸೌಧದಲ್ಲಿರೋ, ಅದಕ್ಕೇನೆ ಅವರು 224 ಜನ ಪ್ಲಸ್ 75 ಜನ ಮರ್ಕೋತಿ ಆಟದಲ್ಲಿ ಇಡೀ ವಿಶ್ವದಲ್ಲೇ ಫಸ್ಟ್ ಬರ್ತಾರೆ, ಕಬಡ್ಡಿ ಆಟೋದಲ್ಲಿ ಫಸ್ಟ್ ಬರ್ತಾರೆ ವಿಧಾನಸೌಧದಲ್ಲಿ ಇರೋರು. ನಮಗೆ ದೇವರನೇ ಅವೆಲ್ಲ ಗೊತ್ತಿಲ್ಲ. ಅರ್ಥ ಆಯ್ತಾ? ಕಷ್ಟಪಡ ಬೆಳಿಗ್ಗೆ ಎದ್ದೇಳು, ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ನುಗ್ಗು, ಕೆಲಸ ಮಾಡ್ಕೊಡ್ತಾ ಇಲ್ವಾ? ಇವ್ರದ್ದು ಕೆಲಸ ಆಗ್ತಾ ಇಲ್ಲ, ಯಾಕೆ? ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಆ ಮೇಡಮ್ ಕೆಲಸ ಆಗ್ತಿಲ್ವಾ? ಯಾಕೆ? ಪಿಂಚಣಿ ಬರ್ತಾ ಇಲ್ಲ, ಅವ್ರದ್ದು ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಇದೇ ಕೆಲಸ ಮಾಡ್ತಾ ಇದಾರೆ. ಇದನ್ನ JCP ಪಕ್ಷದವರು ಇದನ್ನ ಮಾಡ್ತಿದ್ದಾರೆ. ಸೊ ತಿಂಡಿ ಮಾಡಿ ಈಗ ನಮ್ಮ ಪಕ್ಷದವರು ಎಲ್ಲ ಸೇರಿ ಒಗ್ಗೂಡಿ ಆ ಕೆಲಸ ನಾವು ಮಾಡ್ಬೇಕು. ಖಂಡಿತ ನಿಮ್ಮಂತ ಕಾರ್ಯಕರ್ತರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂತಾಗಿದೆ. ಮನೋಜ, ಮನೋಜ ಇಲ್ಲಿ ಬನ್ನಿ ಸರ್. ಇಲ್ಲಿ ಹಿಂಗೆ ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ. ಕಳ್ಳ ನೀವು ಬನ್ನಿ. ಸ್ನೇಹಿತರೆ, ನಮಗೆಲ್ಲ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡೋದಕ್ಕೆ ಬಹಳ ತುಂಬ ಅಂದರೆ ತುಂಬ ಏನು 6 ಫೀಟ್ ಇಲ್ಲ, ಹೈಟ್ ಇಲ್ಲ, ತುಂಬ ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದಾರೆ. ಸರ್ ಎಷ್ಟು ಸಿನಿಮಾಗೆ ಬಂದಾಗಿದ್ದಲ್ಲ ಆ ಥರ, ಆಯಿತಾ? ಆದರೆ ಇವ್ರು ಮಾಡ್ತಕ್ಕಂಥ ಹೋರಾಟಗಳು ಕರ್ನಾಟಕ ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳು ನಿದ್ದೆಗೆಡಿಸಿದ್ರು. ಏನು ಹೇಳಿ, ಕರ್ನಾಟಕ ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಚಿವರುಗಳು, ಪೊಲೀಸ್ ಆಫೀಸರ್ಗಳು, SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ನಿದ್ರೆಯನ್ನೇ ಕೆಡಿಸಿದ್ದಾರೆ. ಆ ತಾಕತ್ ಇವತ್ತಿಗಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ನಮ್ಮ ರಾಘವೇಂದ್ರ ಅವರ ಮೇಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಹಿಳೆಯರಿಗಾಗಿ, ದಲಿತರಿಗಾಗಿ, ದೀನರಿಗಾಗಿ ಮಾಡ್ತಿರ್ತಕ್ಕಂಥ ಇವರು ಹೋರಾಟಗಳು ನೀವು ಕೇಳಿದ್ರೆ ಕಣ್ಣಿನಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಅದನ್ನ ಒಂದಿನ ಬಿಡುವು ಮಾಡ್ಕೊಂಡು ಖಂಡಿತ ನಾನು ಹೇಳ್ತೀನಿ. ಅಪರೂಪಕ್ಕೆ ಇವತ್ತು ನಮ್ಮ ಹಾಸನ ಶಿಲ್ಪದಲ್ಲೇ ಬಿಡು ಸಿಕ್ಕಿದ್ದಾರೆ ಅವರು. ನಾವು ನೋಡಿ, ಹಸನ್ಮುಖಿ ಎಷ್ಟೇ ಕಷ್ಟ ಇದ್ರೂ ತೋರಿಸ್ಕೊಳ್ಳೋದಿಲ್ಲ. ಹಸನ್ಮುಖಿ ಅವ್ರ ಬಗ್ಗೆನೇ ಒಂದು ನಾನು ಎಪಿಸೋಡ್ ಮಾಡ್ತೇನೆ. ನಾನು ನಿಮ್ಮ ಶ್ರೀ ಪ್ರತ್ಯೇಕ ಕೂಡ ಸಾಮಾಜಿಕ ಹೋರಾಟಗಾರ, ಕಾನೂನು ಸಲಹೆಗಾರ. ಇವರು ಕೂಡ ಮಾಡ್ತಿರ್ತಕ್ಕಂಥ ಹೋರಾಟ ದೊಡ್ಡ ಪ್ರಮಾಣದಲ್ಲಿದೆ. ಇವರ ಇಡೀ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಇವರನ್ನ ಮುಗಿಸ್ತಕ್ಕಂಥ ಉಲ್ಹಾರ ಮಾಡಿದ್ರು ಪೊಲೀಸ್ ಇಲಾಖೆಯವರು. ಎಲ್ಲರೂ ಸೇರಿಕೊಂಡು ಅದು ದುಷ್ಟ ಪೊಲೀಸ್ ವರ್ಗದವ್ರನ್ನ ಯಾರಿದ್ದಾರೆ 100 ಜನದಲ್ಲಿ ಎಲ್ಲರೂ ಕೆಟ್ಟವ್ರು ಇರಲ್ಲ.
ಕೆಟ್ಟ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಎಸ್ಪೆಷಲಿ, ಆಮೇಲೆ ಲೋಕಲ್ MLAಗಳು ಅವರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ನಾವು ಈ ಮೂಲಕ ಬೇಡ್ಕೊತಾ ಇದ್ದೀವಿ. ಹಾಗೆ KRS ಪಕ್ಷಕ್ಕೂ ಕೂಡ ರಾಘವೇಂದ್ರ ಅವರ ಸಪೋರ್ಟ್ ಬೆಂಬಲ ಇರ್ತದೆ ಅಂತ ಈ ಒಂದು ದಿವಂಗತ ಲಿಂಗರಾಜ್ ಅವರ ಶ್ರದ್ಧಾಂಜಲಿ ಸಭೆಯ ದಿವಸ ನಾನು ಕೇಳ್ಕೊಳ್ತಾ ಇದ್ದೇನೆ. ಇರ್ತಕ್ಕಂಥ ಅಷ್ಟು ಜನ ಕಾರ್ಯಕರ್ತರು ಇವತ್ತು ಪಾಪ ಯಾರು ಉಪಹಾರ ಮಾಡಬೇಕು ಅಂತ ಬಂದಿಲ್ಲ, ಶ್ರದ್ಧಾಂಜಲಿ ಸಭೆಗೆ ಬಂದರು. ಆಗ ನಾವೊಂದು ನಾವು ಕೊಟ್ಟಂತ ಒಂದು ಪ್ರೀತಿಯಿಂದ ಆಹಾರವನ್ನು ಸೇವನೆ ಮಾಡಿದ್ದಾರೆ. ಅದು ಅನ್ನ ಪರಬ್ರಹ್ಮ. ಹಸಿದವನಿಗೆ ಪುಸ್ತಕ ಕೊಡಬೇಡ, ಅನ್ನ ಕೊಡು ಅಂತ ಹೇಳ್ತಾರೆ. ಹಸಿದವನಿಗೆ ಬೇಕಾಗಿರೋ ಪುಸ್ತಕ ಅಲ್ಲ, ತುತ್ತ ಅನ್ನ. ಆ ಕೆಲಸನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ನಮ್ಮ ಪಕ್ಷಕ್ಕೆ ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ ಅಲ್ಲಿ 8,000 ಜನ ವೋಟ್ ಹಾಕಿದ್ರು. ಆಯ್ತಾ, ನಮಗೇನು ಬೇಜಾರಿಲ್ಲ. ದೊಡ್ಡದಾಗಿ 1 ಲಕ್ಷ 10 ಲಕ್ಷ ವೋಟ್ ಬರಬೇಕು ಅಂತ ಇಲ್ಲ. ನಮಗ್ ಬೇಕಿರೋದು ಸಮಸ್ಯೆ ಜಾಸ್ತಿ ಎಲ್ಲಿದೆ ಅವ್ರು ಬೇಕು ನಮಗೆ. ಯಾಕೇಳಿ, ನಮ್ಮ ಕೆಲಸ ಸಮಸ್ಯೆಗಳನ್ನ ಬಗೆಹರಿಸೋದು. JCB ಪಕ್ಷದವ್ರಿಗೆ ಬೇಕಾಗಿರೋ ಸೂಟ್ ಕೇಸ್ ನಮ್ಗೆ ಅದಲ್ಲ. ಸಮಸ್ಯೆ ಯಾರಿಗಿದೆ ದಯವಿಟ್ಟು ಬನ್ನಿ, ಸಮಸ್ಯೆಗಳಿಂದ ಬರ್ರಪ್ಪ ಅಂತ ಕೇಳ್ತೀವಿ. ಇದೊಂದೇ ಪಕ್ಷ ಕೇಳೋದು. ಏನ್ ಸಮಸ್ಯೆ ಇದೆ ಬನ್ನಿ. ಪೊಲೀಸ್ ಸ್ಟೇಷನ್ ಸೆಟ್ಲ್ಮೆಂಟ್ ಪಾಣಿ ಆಗಿಲ್ಲ, ತಾಲೂಕು ಆಫೀಸಲ್ಲಿ ನಿಮಗೆ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೋತಿಲ್ಲ, FIR ಮಾಡ್ತಾ ಇಲ್ಲ. ಈ ತರದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ದಯವಿಟ್ಟು KRS ಪಕ್ಷಕ್ಕೆ ಬನ್ನಿ. ನಾವು ಏನ್ ಮಾಡ್ಬೇಕಲ್ಲಿ ಒಂದು ಬದಲಾವಣೆ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ, ಮಾಡ್ತೀವಿ. ಅರ್ಥ ಹೊಟ್ಟೆ ತುಂಬಿದ ಪಕ್ಷಗಳು ಏನ್ ಕೇಳ್ತಾರೆ, JCB ಅಂದ್ರೆ ಬಾಂಡ್ಲಿ, ಜಪಾನ್ ದೇಶದಲ್ಲಿ ಕಂಡಿಟ್ಟಿದ್ದು ಬಾಂಡ್ಲಿ. ಒಂದ್ಸಲ ಹಿಂಗ್ ಹಾಕಿ ಹಿಂಗ್ ಎತ್ತಲ ಅಂದ್ರೆ 100 ಕೋಟಿ ರೂಪಾಯಿ ಬರುತ್ತೆ. ಅದಕ್ಕೆ JCB ಪಕ್ಷ ಅನ್ನೋದು. 100 ಕೋಟಿ ಬಾಂಡ್ಲಿ ಬೇಡವಾ, ಕೈಯಲ್ಲಿ ತೆಗಿಯಕ್ಕಾಗುತ್ತಾ? ಹಾಗಾಗಿ KRS ಪಕ್ಷದಲ್ಲಿ ಕೆಲಸ, ಬಡವರಿಗೆ ಕೆಲಸ, ದೀನದಲಿತರಿಗೆ ಕೆಲಸ ಆಗಬೇಕು ಅಂದ್ರೆ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಇವತ್ತು ತುಂಬಾ ಜನ ಬಹಳಷ್ಟು ಜನ ಬಂದು ಇದಕ್ಕೆ ಬೆಂಬಲ ನೀಡಿದ್ದೀರಾ. ನಿಮ್ಮ ಬೆಂಬಲ ಹೀಗೆ ಇರಲಿ. ನಮ್ಮ ಕಾರ್ಯಕರ್ತರು ಎಲ್ಲರೂ ಬ್ಯುಸಿಯಾಗಿದ್ದಾರೆ ನೋಡಿ, ಎಲ್ಲರೂ ಪಾಪ ಉಪಹಾರ ಸೇರಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ಶ್ರದ್ಧಾಂಜಲಿ ಕಾರ್ಯಕ್ಕೆ ಮತ್ತೊಮ್ಮೆ ರಾಘವೇಂದ್ರ ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು. ಅಲ್ಲಿ ಫೋಟೋ ಹತ್ರ ಹೋಗ್ರಿ, ಏನು ಮಾಡಿ ಫೋಟೋ ಹತ್ರ ಹೋಗಿ ತಗೊಬನ್ನಿ. ಹಾಂ.